So this is the problem I gotta explain today. ಇವತ್ತು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೇವೆ. This is the complete final accounts ನ ಕ್ರಿಯೇಟ್ ಮಾಡುವಂತದ್ದು. Final accounts is nothing but it's final accounts. It's all about ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್. ಸೊ ಎಲ್ಲೆಲ್ಲಿ ಬರುತ್ತೆ ಅಂತ ಫಸ್ಟ್ ಐಟಮ್ ನ ಡಿಸ್ಕಸ್ ಮಾಡ್ಬಿಡ್ತೀನಿ ನಾನು. ಸೊ ಫಸ್ಟ್ಲಿ ದೇ ವಿಲ್ ಗಿವ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಟೋಟಲಿ 22 ಐಟಮ್ಸ್ ಇದೆ. In this problem you can see that 22 items. There are 22 items in the trial balance. So firstly capital. So as you know capital is a balance sheet ಅಲ್ಲಿ ಬರುವಂತದ್ದು. So it's a balance sheet liabilities ಅಲ್ಲಿ ಅದು ಬರೀತೀರಾ. ಡ್ರಾಯಿಂಗ್ಸ್ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಅಲ್ಲಿ ಡ್ರಾಯಿಂಗ್ಸ್ ಆಗಿದ್ರೆ ಮೈನಸ್ ಮಾಡ್ಬೇಕು, ದಟ್ ಈಸ್ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್. ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್, ಸೇಲ್ಸ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಸ್ಟಾಕ್ ನೋಡಿ ಇಲ್ಲಿ ಸ್ಟಾಕ್ 1/1/2014 ಸ್ಟಾಕ್ ಅಂತ ಡೇಟ್ ಕೊಟ್ಟಿದೆ, ದಟ್ ಈಸ್ ಓಪನಿಂಗ್ ಸ್ಟಾಕ್, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೀತೀರಾ. ವೇಜಸ್ ಟ್ರೇಡಿಂಗ್ ಅಕೌಂಟ್. ರಿಟರ್ನ್ಸ್ 6000 and 4000. 6000 is sales returns, 4000 is purchases returns. Okay, so wages trading account returns already ಹೇಳಿದೆ ನಿಮಗೆ ನಾನು. 6000 is sales return, 4000 purchase returns. Next 8th item ನೋಡಿ ಇಲ್ಲಿ ಕಮಿಷನ್ ಅಂತ ಇದೆ. ಇಟ್ಸ್ ಇನ್ ಕ್ರೆಡಿಟ್ ಸೈಡ್. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರಿತೀವಿ ನಾವು. ಇದು ಇನ್ಕಮ್. ಕಮಿಷನ್ ಡೆಬಿಟ್ ಸೈಡ್ ಬಂದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಕ್ರೆಡಿಟ್ ಸೈಡ್ ಬಂದ್ರೆ ಇನ್ಕಮ್ ಆಗುತ್ತೆ. ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರ್ತೀವಿ. ಡೆಟಾರ್ಸ್ ಅಸೆಟ್ ಸೈಡ್ ಅಲ್ಲಿ ಕರೆಂಟ್ ಅಸೆಟ್ 80,000, ಕ್ರೆಡಿಟಾರ್ಸ್ ಲಯಬಿಲಿಟಿ ಸೈಡ್ ಅಲ್ಲಿ ಬರಿತೀವಿ. ಬಿಲ್ಸ್ ಪೇಯಬಲ್ ಕ್ರೆಡಿಟ್ ಸೈಡ್ ಇದೆ, ಲಯಬಿಲಿಟಿ ಸೈಡ್ ಅಲ್ಲಿ. ಬಿಲ್ಡಿಂಗ್ ಅಸೆಟ್ ಸೈಡ್ ಬ್ಯಾಲೆನ್ಸ್ ಶೀಟ್. ಮಿಷನರಿ ಅಸೆಟ್, ಫರ್ನಿಚರ್ ಅಸೆಟ್, ಇನ್ವೆಸ್ಟ್ಮೆಂಟ್ ಅಸೆಟ್. ಸ್ಯಾಲರಿ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರಿತೀವಿ. ಅಡ್ವರ್ಟೈಸ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರಿತೀವಿ ಡೆಬಿಟ್ ಸೈಡ್. ರೆಂಟ್ ಇವೆಲ್ಲ ಡೆಬಿಟ್ ಸೈಡ್ ಇದೆ, ಡೆಬಿಟ್ ಸೈಡ್ ಬರಿತೀವಿ ಅದನ್ನ. ರೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ಶೂರೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್, ಕ್ಯಾಶ್ ಎಟ್ ಬ್ಯಾಂಕ್ ಅಸೆಟ್. ಸೊ ಒಂದು ಕ್ಲಾರಿಫೈ ಆಗುತ್ತೆ, ಡೆಬಿಟ್ ಸೈಡ್ ಅಲ್ಲೆಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ಸ್ ಗಳು ಬರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಮತ್ತೆ ಲಯಬಿಲಿಟೀಸ್ ಬರುತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ನಾವೆಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ, ದ ಫಸ್ಟ್ ಯು ಹ್ಯಾವ್ ಟು ಅಡ್ಜಸ್ಟ್ ಇನ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಮಿಷನರಿ 5%. ಮಿಷನರಿ ಮೇಲೆ 5% ಕಡಿಮೆ ಮಾಡಿ. ನೋಡಿ ಮಿಷನರಿ 40,000 ಇದರಲ್ಲಿ, ಅದು 5% ಅಂದ್ರೆ 2,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ಳಿ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ. ಫರ್ನಿಚರ್ 10% ಅಂದ್ರೆ 10,000 ಮೇಲೆ 10% ಎಷ್ಟು, ಅದು 1,000 ಆಗುತ್ತೆ. ಸೊ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೀತೀರಾ. ನೆಕ್ಸ್ಟ್ ಮೇಕ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪಿಬಿಡಿ ಅಂತ ನಿನ್ನೆ ಮಾಡಿದ್ರಿ. ಡೆಟಾರ್ಸ್ ಇದೆಯಲ್ಲ, ಡೆಟಾರ್ಸ್ ಮೇಲೆ 5% ತಗೊಂಡು ಮತ್ತೆ ಡೆಟಾರ್ಸ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಮೈನಸ್ ಮಾಡ್ತೀರಾ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ, 2,000 ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಸ್ ಹೌ ಮಚ್, 2,000 ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಅಂದ್ರೆ ಅದನ್ನ ಸ್ಯಾಲರಿ ಕೊಡ್ಬೇಕಿತ್ತು, ಯಾರಿಗೋ ಒಂದು 10,000 ಸ್ಯಾಲರಿ ಕೊಡ್ಬೇಕಾಗಿತ್ತು, ಬರೀ 8,000 ಕೊಡ್ತಾರೆ. ಅಂದ್ರೆ ಆ ವರ್ಷ 10,000 ಸ್ಯಾಲರಿ 8,000 ಪೇ ಮಾಡಿರೋದಕ್ಕೆ 2,000 ಕೊಟ್ಟಿಲ್ಲ ಅಂತ. ಸೊ ಇದೇನ್ ಮಾಡ್ತೀವಿ ಅಂತ ಅಂದ್ರೆ, ಇದು ಇನ್ನು ಕೊಟ್ಟಿಲ್ಲ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದನ್ನ ಆಡ್ ಮಾಡ್ತೀವಿ ಆ ಸ್ಯಾಲರಿಗೆ, ಮತ್ತೆ ಲಯಬಿಲಿಟೀಸ್ ಅಲ್ಲಿ ಬರ್ತೀವಿ. ಮತ್ತೆ ಏನ್ ಮಾಡ್ತೀವಿ, ಲಯಬಿಲಿಟೀಸ್ ಅಲ್ಲಿ ಬರ್ತೀವಿ ಔಟ್ಸ್ಟ್ಯಾಂಡಿಂಗ್ ನ. ಬಟ್ ಪ್ರೀಪೇಯ್ಡ್ ನ ಉಲ್ಟಾ ಏನ್ ಮಾಡ್ತೀವಿ, ರೆಂಟಲ್ ಮೈನಸ್ ಮಾಡ್ತೀವಿ, ಅಸೆಟ್ಸ್ ಕಡೆ ಬರಿತೀವಿ. ಔಟ್ಸ್ಟ್ಯಾಂಡಿಂಗ್ ನ ಆಡ್ ಮಾಡ್ತೀವಿ ಆ ಎಕ್ಸ್ಪೆನ್ಸಸ್ ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ, ಲಯಬಿಲಿಟೀಸ್ ಕಡೆ ಬರಿತೀವಿ. ಪ್ರೀಪೇಯ್ಡ್ ನ ಮೈನಸ್ ಮಾಡ್ತೀವಿ ಆ ಎಕ್ಸ್ಪೆನ್ಸಸ್ ಜೊತೆಗೆ, ಅದನ್ನ ಅಸೆಟ್ಸ್ ಕಡೆ ಬರಿತೀವಿ. ನೆಕ್ಸ್ಟ್ ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್. ಸೊ ಕಮಿಷನ್ ಅರ್ನ್ ಆಗಿದೆ ನೋಡಿ, ಕಮಿಷನ್ ಆಲ್ರೆಡಿ ಇದೆ 6,000, ಬಟ್ ರಿಸೀವ್ ಆಗಿಲ್ಲ ಅಂದ್ರೆ ಇದು ಅಕ್ರೂಡ್ ಕಮಿಷನ್ ಆಗುತ್ತೆ, ಅಂದ್ರೆ ಇನ್ನು ಬರ್ಬೇಕಾರ ಕಮಿಷನ್. ಇದನ್ನ ಆಡ್ ಮಾಡ್ತೀವಿ, ಮತ್ತೆ ಅರ್ನ್ ರಿಸೀವ್ಡ್ ಆಗದಲ್ಲಿರೋದನ್ನ ಇದನ್ನ ಅಸೆಟ್ ಕಡೆ ಬರಿತೀವಿ. ಓಕೆ, ಸೊ ಈ ಲೆಕ್ಕನ ನಾನು ಸಾಲ್ವ್ ಮಾಡ್ತೀನಿ. ಪಕ್ಕದಲ್ಲೇ ಲೆಕ್ಕ ಇದೆ, ಸೊ ಎರಡು ಕಾಣುತ್ತೆ ಅನ್ಕೊಂಡಿದೀನಿ ನಾನೀಗ. ಸೊ
So you can see in the both the side, ಎರಡು ಒಂದು ಸೈಡ್ ಪ್ರಾಬ್ಲಮ್ ಇರುತ್ತೆ, ಒಂದು ಸೈಡ್ ನಿಮಗೆ ಒಂದು ಈ ಕಡೆ ಸೈಡ್ ಅಲ್ಲಿ ಒಂದು ನಿಮಗೆ ಸೊಲ್ಯೂಷನ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, so first is ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಒಟ್ಟಿಗೆ ಮಾಡ್ತಾ ಇದೀವಿ. ಸೊ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಫಸ್ಟ್ ಐಟಮ್ ಏನಿದೆ ಅಂತಂದ್ರೆ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ನೋಡಿ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡ್ 31/12/2014 ಇದೆ. ಸೊ 2014 ನೋಡ್ಕೋತೀನಿ ನಾನು ಇಲ್ಲಿ. ಸೊ ವಾಟ್ ಇಸ್ ದ ಓಪನಿಂಗ್ ಸ್ಟಾಕ್? ಇಲ್ಲಿದೆ ನೋಡಿ, ಫಿಫ್ತ್ ಐಟಮ್ ಓಪನಿಂಗ್ ಸ್ಟಾಕ್. ಫಿಫ್ತ್ ಐಟಮ್ ಇದೆ ಎಷ್ಟು? 60,000. ಓಪನಿಂಗ್ ಸ್ಟಾಕ್ ಇಸ್ 60,000. ಸೊ ಪರ್ಚೇಸಸ್ is in third item. ಮೂರನೇ ಐಟಮ್ ಇದೆ ನೋಡಿ, ಪರ್ಚೇಸಸ್ ಎಷ್ಟು? 1,50,000. ಸೊ ಪರ್ಚೇಸಸ್ ಈಸ್ ಅಬೌಟ್ 1,50,000 ಮೈನಸ್ ವಿ ಹ್ಯಾಡ್ ಟು ರಿಟರ್ನ್. ಅದನ್ನ ರಿಟರ್ನ್ ಮಾಡ್ಬೇಕಾಗತ್ತೆ. ರಿಟರ್ನ್ಸ್ ಯೂಶುವಲ್ ಆಗಿ ಸೆವೆಂತ್ ಐಟಮ್ ನೋಡಿ, ಇಲ್ಲಿ ಸೆವೆಂತ್ ಐಟಮ್ ಇಲ್ಲಿ ನೋಡ್ಬೋದು ನೀವು. ಸೊ ಡೆಬಿಟ್ ಕಡೆ ಇರೋದು ಸೇಲ್ಸ್ ರಿಟರ್ನ್, ಕ್ರೆಡಿಟ್ ಕಡೆ ಇರೋದು ಪರ್ಚೇಸಸ್ ರಿಟರ್ನ್ಸ್. ಎಷ್ಟು ಮೈನಸ್ ಮಾಡ್ಬೇಕು ಹೇಳಿ? ರಿಟರ್ನ್ಸ್ 4,000 ನ ನೀವು ಮೈನಸ್ ಮಾಡ್ಬೇಕಾಗತ್ತೆ. ಮೈನಸ್ 4,000. ಸೊ 1,50,000 ಮೈನಸ್ 4,000 ಎಷ್ಟು ಬರುತ್ತೆ? 1,46,000. ಸೊ ಸೇಲ್ಸ್ ಎಷ್ಟು, ಪರ್ಚೇಸಸ್ ಎಷ್ಟು? 1,46,000 ಅಂತ ಆಯ್ತು. ನೆಕ್ಸ್ಟ್ ಒನ್ ಬೈ ನೋಡೋಣ ಐಟಮ್ಸ್ಗಳು. ವೇಜಸ್ ಇದೆಯಲ್ವಪ್ಪ, ಎಷ್ಟು? 10,000. ಅದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಏನ್ ರಿಲೆವೆಂಟ್ ಆಗಿಲ್ಲ. ಸೊ ವೇಜಸ್ ನ ಡೈರೆಕ್ಟ್ ಆಗಿ ಬರೀಬಹುದು. ಸೊ ವೇಜಸ್ ಈಸ್ ಸಿಕ್ಸ್ತ್ ಐಟಮ್ ನೋಡಿ, ಎಷ್ಟಿದೆ? 10,000. ಸೊ 10,000 ನ ಬರೀತೀರ. ಕಮಿಷನ್ ಇಲ್ಲಿ ಬರಿಲ್ಲ. ಡೆಟಾಸ್, ಕ್ರೆಡಿಟಾಸ್, ಅಸೆಟ್ಸ್ ಇವೆಲ್ಲ ಅಸೆಟ್. ಸ್ಯಾಲರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಡ್ವರ್ಟೈಸ್ಮೆಂಟ್, ರೆಂಟ್, ಇನ್ಯಾವುದು ಇಲ್ಲ. ಅಂದ್ರೆ ಸೊ ಇನ್ಯಾವುದು ರಿಲೆವೆಂಟ್ ಆಗಿ ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫ್ರೈಟ್, ಕ್ಯಾರಿಯೇಜ್ ಇನ್ವರ್ಡ್, ಫಿಎಲ್ ಅವೆಲ್ಲ ಇಲ್ಲ ನಿಮ್ಗೆ. ಸೊ ಇಷ್ಟೇ ಇರೋದು. ಸೊ ಈ ಕಡೆ ಬರೋಣ, ಯಾವುದು? ಕ್ರೆಡಿಟ್ ಸೈಡ್ಗೆ. ಸೇಲ್ಸ್ ಇದೆ ನೋಡಿ. ಸೇಲ್ಸ್ ಅಮೌಂಟಿಂಗ್ ರುಪೀಸ್ ಫೋರ್ತ್ ಐಟಮ್ ನೋಡಿ, ಸೇಲ್ಸ್ ಅಮೌಂಟಿಂಗ್ ರುಪೀಸ್ 2,90,000. ಸೇಲ್ಸ್ ಅಮೌಂಟಿಂಗ್ ರುಪೀಸ್ ಎಷ್ಟು? 2,90,000. ರಿಟರ್ನ್ಸ್ ಸೆವೆಂತ್ ಐಟಮ್ ಅಲ್ಲಿ ಸೇಲ್ಸ್ ಕ್ರೆಡಿಟ್ ಆದ್ರೆ ಸೇಲ್ಸ್ ರಿಟರ್ನ್ಸ್ ಡೆಬಿಟ್ ಅಲ್ಲಿ ಇರುತ್ತೆ. ದಟ್ಸ್ ಅಮೌಂಟಿಂಗ್ ರುಪೀಸ್ 6,000. ಸೊ ಔಟರ್ ಕಾಲಮ್ ಅಲ್ಲಿ 2,90,000 ಮೈನಸ್ 6,000. So 2,84,000. 2,84,000 is the sales. So closing stock ಯೂಶುವಲ್ ಆಗಿ ನೆಕ್ಸ್ಟ್ ಐಟಮ್ ಯಾವ್ದು ಬರೀತೀರಾ? ಕ್ಲೋಸಿಂಗ್ ಸ್ಟಾಕ್ ಯೂಶುವಲ್ ಆಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ, ಎಷ್ಟಿದೆ? 70,000. ಸೊ 70,000 is the closing stock. 70,000 is the closing stock. ನೆಕ್ಸ್ಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಗ್ರಾಸ್ ಪ್ರಾಫಿಟ್ ಹೇಳ್ಬಿಟ್ಟಿದ್ದಾರೆ ಯಾರೋ, ದಟ್ ಈಸ್ 1,38,000 ಅಂತಾನೆ. ಸೊ ಬಿಫೋರ್ ದಟ್ credit side total is 3,54,000. ಈ ಕಡೆ ಎಷ್ಟು ಬರುತ್ತೆ? 3,54,000 ಬರುತ್ತೆ. 1 minute. ಸೊ 3,54,000 ಕ್ರೆಡಿಟ್ ಕಡೆ ಬರುತ್ತೆ. ಈ ಕಡೆ 2,16,000 ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ದಟ್ ರೈಟ್? 2,16,000. ಡೆಬಿಟ್ ಸೈಡ್ 2,16,000 ಕರೆಕ್ಟ್ ಅಲ್ಲ? 2,16,000 ಬರುತ್ತೆ. ಮೈನಸ್ ಮಾಡ್ತೀವಿ, ಯಾಕಂದ್ರೆ ಎರಡು ಕಡೆ ಜಾಸ್ತಿ ಇರೋದು ಯಾವುದು ಅಂತ ಅಂದ್ರೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂತ ಅಂದ್ರೆ 3,54,000 ಮೈನಸ್ 2,16,000 ಮಾಡಿದ್ರೆ ರಿಮೈನಿಂಗ್ 1,38,000 is the profit. 1,38,000 is the gross profit. So gross profit ನ
ಕ್ಯಾರಿ ಡೌನ್ ಮಾಡಿ 1,38,000 ನ ಬ್ರಾಡ್ ಡೌನ್ ಮಾಡ್ಕೋತೀವಿ. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು ಕಂಪ್ನಿದು 1,38,000. ಸೊ 1,38,000 ಇಸ್ ದ ಗ್ರಾಸ್ ಪ್ರಾಫಿಟ್. ಗೊತ್ತಾಯ್ತಲ್ಲ ಹೇಗ್ ಮಾಡಿದ್ದು ಅಂತ, ಏನೇನ್ ಐಟಮ್ ತಗೊಂಡು ಅಂತ. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ದೇ ತಗೋತೀವಿ ಅಂತ ನೋಡಿ ಇಲ್ಲಿ. ಸೊ ಕ್ಯಾಪಿಟಲ್ ಲಯಬಿಲಿಟಿ, ಡ್ರಾಯಿಂಗ್ಸ್ ಲಯಬಿಲಿಟಿ, ಪರ್ಚೇಸಸ್ ತಗೊಂಡಾಗಿದೆ, ಸೇಲ್ಸ್ ತಗೊಂಡಾಗಿದೆ, ಓಪನಿಂಗ್ ಸ್ಟಾಕ್ ಅದು ತಗೊಂಡಾಗಿದೆ, ವೇಜಸ್ ತಗೊಂಡಾಗಿದೆ, ರಿಟರ್ನ್ಸ್ ತಗೊಂಡಾಗಿದೆ, ಕಮಿಷನ್ಸ್ ನೋಡಿ ಇಲ್ಲಿ ಫಸ್ಟ್ ಐಟಮ್ ಯಾವ್ದು ಹೇಳಿ, ಕಮಿಷನ್ ಅಂತ ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅಮೌಂಟ್. ಯಾವ್ದ್ರಲ್ಲಿದೆ ಹೇಳಿ ಅದು? ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಎಷ್ಟು ಅದನ್ನೇ ಬರ್ದ್ಬಿಡ್ತೀನಿ ನಾನು ಫಸ್ಟ್. ಒನ್ ಬೈ ಒನ್ ಐಟಮ್ ತಗೋತೀನಿ. ಬೈ ಕಮಿಷನ್ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಅದು ಇನ್ಕಮ್ ಇದ್ದಂಗೆ. ಸೊ ಕಮಿಷನ್ ಇನ್ಕಮ್ ಆಗಿರೋದ್ರಿಂದ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೋತೀನಿ. ಕಮಿಷನ್ಸ್ ಎಷ್ಟಿದೆ ಅಲ್ಲಿ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರೀತಾ ಇದೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 6,000 ಇದೆ. ಒಂದು ಅಡ್ಜಸ್ಟ್ಮೆಂಟ್ ಇದೆ ಕಮಿಷನ್ ಇಲ್ಲಿ ನೋಡಿ. ಇಲ್ಲಿ ಕ್ಯಾನ್ ಸಿ ಅಬ್ಸರ್ವ್ ದಟ್ ಒನ್. ಕಮಿಷನ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ 6ನೇ 6th ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಇಲ್ಲಿ ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್. ಕಮಿಷನ್ ಇದೆ ಬಟ್ ಕೊಟ್ಟಿಲ್ಲ ಅದನ್ನ. ಅದು ಈ ವರ್ಷದ ಕಮಿಷನ್ ಕೊಟ್ಟಿಲ್ಲ, ಯಾರೋ ಕೊಡ್ಬೇಕಾದ ಕಮಿಷನ್ ಕೊಟ್ಟಿಲ್ಲ. ಅದೇನ್ ಮಾಡ್ಬೇಕು, ಅಕ್ರೂಡ್ ಅಂತ ಮಾಡ್ಬಿಟ್ಟು, ಅಂದ್ರೆ ಬರ್ಬೇಕಾಗಿರೋ ದುಡ್ಡು ಅಂತ ಹೇಳ್ಬಿಟ್ಟು ಆಡ್ ಮಾಡ್ಬೇಕು. ಅಂದ್ರೆ ಈ ವರ್ಷ 9,000 ಕಮಿಷನ್, ಅದ್ರಲ್ಲಿ ಬರೀ 6,000 ಮಾತ್ರ ಕೊಟ್ಟಿದ್ದಾರೆ. ಸೊ ಟೋಟಲಿ ಎಷ್ಟಾಗುತ್ತೆ, 6,000 ಪ್ಲಸ್ 3,000 ಎಷ್ಟಾಗುತ್ತೆ, 9,000 ಆಗುತ್ತೆ. ಇದು ಬರ್ಬೇಕಾಗಿರೋ ದುಡ್ಡು ಆಗಿರೋದ್ರಿಂದ ಮತ್ತೆ ಈ ಅಡ್ಜಸ್ಟ್ಮೆಂಟ್ ಅಸೆಟ್ ಸೈಡ್ ಅಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, ಕಮಿಷನ್ ಆಯ್ತು. 8th ಐಟಮ್ ನಾವು ಕ್ಲಿಯರ್ ಮಾಡಿದ್ವು. ಡೆಟಾರ್ಸ್ ಅಸೆಟ್ ಕಡೆ ಬರಿತೀವಿ, ಕ್ರೆಡಿಟಾರ್ಸ್ ಲಯಬಿಲಿಟಿ ಕಡೆ ಬರಿತೀವಿ. 11ನೇ ಐಟಮ್ ಬಿಲ್ಸ್ ಪೇಯಬಲ್ ಕೂಡ ಲಯಬಿಲಿಟಿ. ನೆಕ್ಸ್ಟ್ 12th ಬಿಲ್ಡಿಂಗ್ ಅಸೆಟ್, ಮಿಷನರಿ ಅಸೆಟ್, ಫರ್ನಿಚರ್ ಅಸೆಟ್, ಇನ್ವೆಸ್ಟ್ಮೆಂಟ್ ಅಸೆಟ್. ನೆಕ್ಸ್ಟ್ ಇಸ್ ಸ್ಯಾಲ್ರಿ. ಸ್ಯಾಲ್ರಿ ಕೊಟ್ಟಿದ್ದಾರೆ, ಅದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರಿತೀವಿ. ಸ್ಯಾಲ್ರಿ ಎಷ್ಟಿದೆ, ಸ್ಯಾಲ್ರಿಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆ. 4ನೇದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಇಲ್ಲಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಸೊ ಇನ್ನರ್ ಕಾಲಮ್ ಅಲ್ಲಿ ಬರೋಣ. ಸ್ಯಾಲ್ರಿ ಎಷ್ಟಿದೆ, ಸ್ಯಾಲ್ರಿ ಇಸ್ ಅಬೌಟ್ 14,000 ಇದೆ. ಸ್ಯಾಲ್ರಿ ಎಷ್ಟಿದೆ, 14,000 ಇದೆ. ಇದಕ್ಕೆ ಏನ್ ಮಾಡ್ತಾ ಇದೀವಿ ನಾವು, ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ನ ಯಾವಾಗ್ಲೂ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು ಆ ಎಕ್ಸ್ಪೆಂಡಿಚರ್ಗೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, 2,000 ಇದೆ. ಅಂದ್ರೆ ಆಕ್ಚುಲಿ ಸ್ಯಾಲ್ರಿ ಬಂದು 16,000 ಇತ್ತು, ಅದರಲ್ಲಿ 14,000 ಮಾತ್ರ ಕೊಟ್ಟಿದ್ದಾರೆ. ಇನ್ 2,000 ಕೊಟ್ಟಿಲ್ಲ ಅಂತ ಅರ್ಥ ಕೊಡುತ್ತೆ. ಇನ್ 2,000 ಅವರು ಕೊಟ್ಟಿಲ್ಲ ಅಂತ ಏನ್ ಹೇಳುತ್ತೆ, ಮೀನಿಂಗ್ ಕೊಡುತ್ತೆ. ಇದನ್ನ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಇದು ಮತ್ತೆ ಈ ಕಡೆ ಬರೀತೀರಾ, ಲಯಬಿಲಿಟಿ ಮತ್ತೆ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಮತ್ತೆ ಇನ್ನೊಂದ್ ಕಡೆ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಕಡೆ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಸ್ಯಾಲ್ರಿ ಆಯ್ತು. ನೆಕ್ಸ್ಟ್ ಇಸ್ ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅನ್ಕೊಂಡಿದೀನಿ ಅಡ್ವರ್ಟೈಸ್ಮೆಂಟ್ಗೆ. ಸೊ ಅಷ್ಟನ್ನು ಬರೋಣ. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 2,000 ಇದೆ, ಅದು ಬರಿತಾ ಇದ್ದೀನಿ ನಾನು. ನೆಕ್ಸ್ಟ್ ರೆಂಟ್ ಟು ರೆಂಟ್, ಬಟ್ ರೆಂಟಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ 5th ಅಡ್ಜಸ್ಟ್ಮೆಂಟ್ ಇದೆ. ಆಕ್ಚುಲಿ ರೆಂಟ್ ಈಸ್ 5,000. ಸೊ ಪ್ರೀಪೇಯ್ಡ್ ಅಂತ ಹೇಳಿದ್ದಾರೆ. ಸೊ ಪ್ರೀಪೇಯ್ಡ್ ಅಂತ ಅಂದ್ರೆ ಮೈನಸ್ ಮಾಡ್ಬೇಕು. ಆಕ್ಚುಲಿ ಮುಂಚೆನೆ ಕಟ್ಬಿಟ್ಟಿದ್ದಾರೆ ಪ್ರೀಪೇಯ್ಡ್ ಏನ್ ಮಾಡ್ಬೇಕು, ನಾವ್ ಇದನ್ನ ಮೈನಸ್ ಮಾಡ್ಬೇಕಾಗತ್ತೆ. ಸೊ ಪ್ರೀಪೇಯ್ಡ್ ಈಸ್ ಹೌ ಮಚ್, 1,000. ಅಂದ್ರೆ ಆಕ್ಚುಲಿ ರೆಂಟ್ 4,000 ಇತ್ತು, 5,000 ಕಟ್ಬಿಟ್ಟಿದ್ದಾರೆ. ಸೊ 1,000 ಜಾಸ್ತಿ ಕಟ್ತಂಗ ಆಯ್ತಲ್ವಾ ಇಲ್ಲಿ. ಸೊ 5,000 ಮೈನಸ್ 4,000 1,000 ಎಷ್ಟಾಯ್ತು ರೆಂಟ್. ಆಕ್ಚುಲಿ ಈ ಮತ್ತೆ ಇದು ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಇದು ಅಸೆಟ್ ಸೈಡ್ ಅಲ್ಲಿ ಕರೆಂಟ್ ಅಸೆಟ್ಸ್ ಆಗುತ್ತೆ. ಪ್ರೀಪೇಯ್ಡ್ ರೆಂಟ್ 1,000 ಮಾತ್ರ ಅಸೆಟ್ ಸೈಡ್ ಕಡೆ ಬರೀತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನೆಕ್ಸ್ಟ್ ರೆಂಟ್ ಆಯ್ತು. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಎನಿಥಿಂಗ್ ರಾಂಗ್? ಪವಿತ್ರ ಗೌಡ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಂತ ಇದೆ ನೋಡಿ ಅಲ್ಲಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಪ್ರಿಂಟಿಂಗ್ ಅಂಡ್ ಸ್ಟೇಷನ್
ಕ್ಲಾಸ್ ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಡೋಂಟ್ ಡಿಸ್ಟರ್ಬ್ ದ ಕ್ಲಾಸಸ್. ಕುತ್ಕೊಂಡು ಮೊಬೈಲ್ ಅಲ್ಲಿ ಏನೇನೋ ಮಾಡೋದಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳಿ, ಕರೆಕ್ಟ್ ಆಗಿ ಕ್ಲಾಸ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇಸ್ 1600 ಅದನ್ನ ಬರಿತೀವಿ. ನೆಕ್ಸ್ಟ್ ಇನ್ಶೂರೆನ್ಸ್, ಅದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸೊ ಅದೇನು ಇಲ್ಲ, ಹಂಗೆ ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರಿತೀವಿ. ಇನ್ಶೂರೆನ್ಸ್ಗೂ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ವಿ ಆರ್ ಡೂಯಿಂಗ್ ಇನ್ಶೂರೆನ್ಸ್ ಇಸ್ ಎಷ್ಟು 1400. ಸೊ ಇನ್ಶೂರೆನ್ಸ್ ಯಾವ್ದು ಎಲ್ಲ ತಗೊಂಡಂಗಾಯ್ತು. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋದ ನೋಡಿ ಇಲ್ಲಿ. ವಿ ಹ್ಯಾವ್ ಟೇಕನ್ ಒನ್ ಬೈ ನಾನು ಹೇಳ್ಬಿಡ್ತೀನಿ ನಾನು ನೋಡಿ. ಸ್ಯಾಲ್ರಿ ಕಮಿಷನ್ಸ್ ಆ ಕಡೆ ತಗೊಂಡಿದೀವಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೀವಿ. ಸ್ಯಾಲ್ರಿ ತಗೊಂಡಿದ್ದು ಅಡ್ಜಸ್ಟ್ ಮಾಡಿದೀವಿ. ಅಡ್ವರ್ಟೈಸ್ಮೆಂಟ್ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟ್ ಆಗಿ ಹಂಗೆ ಬರ್ದಿದೀವಿ. ರೆಂಟ್ ಅದಕ್ಕೆ ಅಡ್ಜಸ್ಟ್ ಮಾಡಿದೀವಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ರೈಟ್. ಇನ್ಶೂರೆನ್ಸ್ ಡೈರೆಕ್ಟ್ ಆಗಿ ತಗೊಂಡಿದ್ದು ಇಷ್ಟು. ಇದಲ್ದಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾರ ಬಿಟ್ಟಿದೀವಿ, ಯಾವ್ದಾರ ಆಗ್ಲೇಬೇಕು. ಅಡ್ಜಸ್ಟ್ಮೆಂಟ್ ನೋಡೋಣ. ಕ್ಲೋಸಿಂಗ್ ಸ್ಟಾಕ್ ತಗೊಂಡಿದೀವಿ, ಡಿಪ್ರಿಸಿಯೇಷನ್ ತಗೊಂಡಿಲ್ಲ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ತಗೊಂಡಿಲ್ಲ ನೋಡಿ ಇಲ್ಲಿ. ಡಿಪ್ರಿಸಿಯೇಷನ್ ತಗೊಂಡಿಲ್ಲ. ಎರಡು ಡಿಪ್ರಿಸಿಯೇಷನ್ ಇದೆ. ಒನ್ ಈಸ್ ಆನ್ ಮೆಷಿನರಿ. ಸೊ ಮೆಷಿನರಿ ಡಿಪ್ರಿಸಿಯೇಷನ್ ಎಷ್ಟು ಅಂತ ನೋಡೋಣ. ಸೊ ಮಿಷಿನರಿ ವ್ಯಾಲ್ಯೂ ಎಷ್ಟಪ್ಪ? ಮಿಷಿನರಿ ಈಸ್ 40,000. ಸೊ ಆ 40,000ಗೆ ಎಷ್ಟು ಪರ್ಸೆಂಟೇಜು ಡಿಪ್ರಿಸಿಯೇಷನ್? 5%. 5 ಡಿವೈಡೆಡ್ ಬೈ 100. 5 divided by 100. Machinery depreciation is 5 divided by 100. So 2000 ಬರುತ್ತೆ. 40,000 into 5 divided by 100 ಎಷ್ಟು? 2000 ಡಿಪ್ರಿಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಫರ್ನಿಚರ್ಗೂ ಡಿಪ್ರಿಸಿಯೇಷನ್ ಹೇಳಿದ್ರೆ, ಸೊ ಫರ್ನಿಚರ್ ಡಿಪ್ರಿಸಿಯೇಷನ್ ಎಷ್ಟು? ಫರ್ನಿಚರ್ ವ್ಯಾಲ್ಯೂ ಎಷ್ಟು? 10,000 ಇದೆ ನೋಡಿ ಅಲ್ಲಿ, 14th ಐಟಮು. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 10 divided by 100. 10 divided by 100 ಅಂತ ಅಂದ್ರೆ 1000. ಸೊ ಎರಡರದ್ದು ಡಿಪ್ರಿಸಿಯೇಷನ್ ಬರದ್ರಿ. ಮಿಷಿನರಿ 2000, ಫರ್ನಿಚರ್ 1000 ಡಿಪ್ರಿಸಿಯೇಷನ್ ಆಯ್ತು. ಸೊ ಅದಲ್ದಲ್ಲ ಅಡ್ಜಸ್ಟ್ಮೆಂಟ್ ನೋಡಿ, ಮೂರ್ದೇ ಅಡ್ಜಸ್ಟ್ಮೆಂಟ್ ನಾವ್ ಇನ್ನೂ ಅಡ್ಜಸ್ಟ್ ಮಾಡಿಲ್ಲ. ವಾಟ್ ಇಸ್ ದ ಥರ್ಡ್ ಅಡ್ಜಸ್ಟ್ಮೆಂಟ್? ಥರ್ಡ್ ಅಡ್ಜಸ್ಟ್ಮೆಂಟ್ ಏನಿದೆ ಹೇಳಿ? ಮೇಕ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 5%, ಅಂದ್ರೆ PBD. ಟು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಯಾವ್ದ್ರ ಮೇಲೆ ತಗೋಬೇಕು ನಾವು? ಡೆಟಾಸ್ ಮೇಲೆ ತಗೋಬೇಕು 5%. ಸೊ 80,000 ಡೆಟಾಸ್ ಅಲ್ವಾ, ಇಂಟು ಎಷ್ಟು ಪರ್ಸೆಂಟೇಜು? 5 divided by 100. ಸೊ 80,000 into 5 divided by 100. ಸೊ 4,000 ಬರುತ್ತೆ. ಎಷ್ಟು ಬರುತ್ತೆ? 4,000 ಬರುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ತಗೊಂಡಿದ್ವಿ ಅಡ್ಜಸ್ಟ್ಮೆಂಟ್, ಪ್ರಿಪೇಡ್ ರೆಂಟ್ ತಗೊಂಡಿದ್ವಿ, ಮತ್ತೆ ಕಮಿಷನ್ ಅರ್ನ್ಡ್, 3 ಅಡ್ಜಸ್ಟ್ಮೆಂಟ್ ತಗೊಂಡಿದ್ವಿ. ಸೊ ಆಲ್ ದ ಐಟಮ್ಸ್ ವಿ ಹ್ಯಾವ್ ರಿಟನ್. ಎನಿಥಿಂಗ್ ವಿ ಹ್ಯಾವ್ ಮಿಸ್ಡ್? ಯಾವುದು ಮಿಸ್ ಮಾಡಿಲ್ಲ ಅನ್ಕೊಂಡಿದ್ದೀನಿ ನಾನು. ಸೊ ಎಲ್ಲ ಬರ್ದಿದೀವಿ. ನಾವ್ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದಿಸ್. ಇದನ್ನ ಏನ್ ಮಾಡ್ಬೇಕು ನಾವೀಗ? ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಆಸ್ ಯು ನೋ, ಈ ಕಡೆ 1,47,000 ಬರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ. ಡೆಬಿಟ್ ಸೈಡ್ ಟೋಟಲ್ 18, 22, 25, 27, 31, 32 ಬರುತ್ತೆ. ಈ ಕಡೆ ಎಷ್ಟು ಬರುತ್ತೆ? 32,000 ಬರುತ್ತೆ. ಸೊ ನೆಟ್ ಪ್ರಾಫಿಟ್ ಮೈನಸ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ 1,15,000. ಎಸ್ ರೈಟ್. ಸೊ ಮೈನಸ್ ಮಾಡ್ಬಿಡೋಣ. ಯಾವ್ದ್ರಿಂದ? 1,47,000 ಇಂದ, ಯಾಕಂದ್ರೆ ಎರಡು ಸೈಡ್ ಜಾಸ್ತಿ ಇರೋದನ್ನ ಬರಿತೀವಿ. 1,47,000 ಇಂದ 32 ಮಾಡಿದ್ರೆ 1,15,000 ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ದಟ್ ಈಸ್ ವಿ ಹ್ಯಾವ್ ಟ್ರೀಟೆಡ್ ಆಸ್ ಟು ನೆಟ್ ಪ್ರಾಫಿಟ್. ಇದನ್ನ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಮಾಡಬೇಕು. ಅದನ್ನ ನೆಟ್ ಪ್ರಾಫಿಟ್ ನ ಟು ನೆಟ್ ಪ್ರಾಫಿಟ್ ಈಸ್ 1,15,000. ಸೊ 1,15,000 ನ ಬ್ಯಾಲೆನ್ಸ್ ಶೀಟ್ಗೆ ನಾವು ಇದನ್ನ ಕ್ಯಾರಿ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ನೋಡಿ ಅಡ್ಜಸ್ಟ್ಮೆಂಟ್ ಮಾತ್ರ ನಾನು ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಯಾವ್ದು ಅಡ್ಜಸ್ಟ್ಮೆಂಟ್ಸ್ ಅಂತ. ಸಿ ದ ಫಸ್ಟ್ ಒನ್ ಇಸ್ ಕ್ಲೋಸಿಂಗ್ ಸ್ಟಾಕ್. ಇದೊಂದು ಅಡ್ಜಸ್ಟ್ಮೆಂಟ್. ಇವೆಲ್ಲ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ನೆಕ್ಸ್ಟ್ ಇಸ್ ಅಕ್ರೂಡ್. ದಿಸ್ ಇಸ್ ದ ಒನ್. ಔಟ್ಸ್ಟ್ಯಾಂಡಿಂಗ್, ಇದೊಂದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಪ್ರೀಪೇಯ್ಡ್, ದಿಸ್ ಇಸ್ ದ ಒನ್ ಅಡ್ಜಸ್ಟ್ಮೆಂಟ್. ಡಿಪ್ರಿಸಿಯೇಷನ್, ಇಷ್ಟು ಅಡ್ಜಸ್ಟ್ಮೆಂಟ್ಸ್. ನೆಕ್ಸ್ಟ್ PBD. ಸೊ
ಸೊ ದಿಸ್ ಇಸ್ ಆಲ್ಸೋ ಅಡ್ಜಸ್ಟ್ಮೆಂಟ್. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ಸ್ ನೋಡಿ ಇಲ್ಲಿ 1 2 3 4 5 6 ಅಡ್ಜಸ್ಟ್ಮೆಂಟ್ಸ್ ಗಳಾಯ್ತು ನಿಮ್ಗೆ ಇಲ್ಲಿ. ಸೊ ಅಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೋಬೇಕಾಗತ್ತೆ. ಸೊ ಅಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳು ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ತೋರಿಸ್ಕೋಬೇಕಾಗತ್ತೆ. ವಿತ್ ಅಮೌಂಟ್ ಐ ವಿಲ್ ಶೋ ದಟ್ ಒನ್. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಅಮೌಂಟ್ ಗಳೆಲ್ಲ ಮತ್ತೆ ಎಲ್ಲಿ ಅಪಿಯರ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ಅದೇನಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಯಾವ್ದು ಬೋಲ್ಡ್ ಅಲ್ಲಿ ಮಾಡಿದೀನಿ ಅವೆಲ್ಲ ಅಡ್ಜಸ್ಟ್ ಆಗುತ್ತೆ, ಅವೆಲ್ಲ ಮತ್ತೆ ರಿಪೀಟ್ ಆಗುತ್ತೆ. ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದೀಸ್ ಆರ್ ದ ಐಟಮ್ಸ್. ಅದ್ರ ಜೊತೆಗೆ ನೆಟ್ ಪ್ರಾಫಿಟ್ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರಿಬೇಕಾಗುತ್ತೆ. ಸೊ ದಟ್ಸ್ ವಾಟ್, ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಪೀಟ್ ಆಗುತ್ತೆ ಅದ್ರ ಐಟಮ್ ಜೊತೆಗೆ. ಓಕೆ, ನೌ ವಿ ಮೂವ್ ಆನ್ ಟು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಬಂದ್ಬಿಡ್ತೀನಿ ನಾನು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಬರಿಬೇಕು ಅನ್ನೋದನ್ನ ನೋಡೋಣ. ಸೊ ಐ ಪುಟ್ ಡೌನ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ನ ಕೆಳಗಡೆ ಹೇಳ್ಕೊತೀನಿ ನಾನು. Okay, now balance sheet ಅಲ್ಲಿ first item you supposed to write capital. So capital ಇದೆ ನೋಡಿ ಇಲ್ಲಿ. So first item capital is 1,20,000. So capital is 1,20,000. capital ಎಷ್ಟಿದೆ, 1,20,000 ಇದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಯೂಶುವಲ್ ಆಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡಿ ಇಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಂಡು ಹಿಡಿದ್ವಲ್ಲ, ಎಷ್ಟು, 1,15,000. 1,15,000. So add it, 1,20,000 plus 1,15,000 andre that is 2,35,000. So 2,35,000 is the net profit. The net profit na add ಮಾಡಿದ್ವಿ. Next minus drawings. So drawings ಏನ್ ಮಾಡ್ಬೇಕು ನಾವು, ಮೈನಸ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಕೂಡ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಯು ಕ್ಯಾನ್ ಅಬ್ಸರ್ವ್ 8,000. ಸೊ ಡ್ರಾಯಿಂಗ್ಸ್ ಇಸ್ 8,000. ಸೊ ಈ ಡ್ರಾಯಿಂಗ್ಸ್ ನ ಏನ್ ಮಾಡ್ಬೇಕು ನಾವು, ಮೈನಸ್ ಮಾಡ್ಬೇಕಾಗುತ್ತೆ. ಡ್ರಾಯಿಂಗ್ಸ್ ವ್ಯಾಡ್ ಟು ಮೈನಸ್. ಸೊ ಇದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋದೆಲ್ಲ ಬೋಲ್ಡ್ ಅಲ್ಲಿ ಇರಲ್ಲ, ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಮಾತ್ರ ಬೋಲ್ಡ್ ಅಲ್ಲಿ ಇರುತ್ತೆ. ಸೊ ಇದನ್ನ ಮೈನಸ್ ಮಾಡಿ 2,35,000 minus 8,000, that is 2,27,000. So capital ಎಷ್ಟು ಉಳಿದಿದೆ, 2,27,000. Next item capital drawings, purchases ಎಲ್ಲ ತಗೊಂಡಾಗಿದೆ. ನೆಕ್ಸ್ಟ್ ಸ್ಟಾಕ್ ಆಲ್ರೆಡಿ ಆಗಿದೆ. ವೇಜಸ್ ಇಲ್ಲಿ ಬರಲ್ಲ. ಕಮಿಷನ್ಸ್, ಡೆಟಾರ್ಸ್ ಕರೆಂಟ್ ಅಸೆಟ್ ಬರುತ್ತೆ. ಈ ಕಡೆ ಬರೋದು ಯಾವ್ದು ಅಂದ್ರೆ ಕ್ರೆಡಿಟಾರ್ಸ್ ಬರುತ್ತೆ. ಸೊ ಕ್ರೆಡಿಟಾರ್ಸ್ ಬರುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಎಲ್ಲ ಇದೆ ನೋಡಿ, ಅದು ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಎಷ್ಟು, 20,000. ಸೊ ಕ್ರೆಡಿಟಾರ್ಸ್ ಇಸ್ 20,000. ಸೊ ಕ್ರೆಡಿಟಾರ್ಸ್ 20,000. ಬಿಲ್ಸ್ ಪೇಯಬಲ್ ಕೂಡ ಇದೆ. ಬಿಲ್ಸ್ ಪೇಯಬಲ್ ಎಷ್ಟು, ಸಾರಿ ಕ್ರೆಡಿಟಾರ್ಸ್ 40,000. ಐ ಆಮ್ ಸಾರಿ, ಕ್ರೆಡಿಟಾರ್ಸ್ 40,000. ಬಿಲ್ಸ್ ಪೇಯಬಲ್ ಇಸ್ 20,000. ಬಿಲ್ಸ್ ಪೇಯಬಲ್ ಇಸ್ 20,000 ನ ಈ ಕಡೆ ಬರ್ಕೋತೀನಿ. ಅದು ಬಿಟ್ರೆ ನಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿರೋ ಐಟಮ್ಗಳು ಇನ್ಯಾವುದು ಇಲ್ಲ. ಅದು ಬಿಟ್ರೆ ಇನ್ಯಾವುದು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸು ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾರ ಇದ್ರೆ ನೋಡೋಣ. ಕ್ಲೋಸಿಂಗ್ ಸ್ಟಾಕ್ ಅಸೆಟ್, ಡಿಪ್ರಿಸಿಯೇಷನ್ ಅಸೆಟ್ ಕಡೆ ತಗೋತೀವಿ, ಮೇಕ್ ಪ್ರಾವಿಷನ್ ಅಸೆಟ್ ಕಡೆ ತಗೋತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಮಾತ್ರ ನೋಡಿ ಇಲ್ಲಿ, ದಿಸ್ ಇಸ್ ದ ಅಡ್ಜಸ್ಟ್ಮೆಂಟ್. ಫೋರ್ತ್ ಅಡ್ಜಸ್ಟ್ಮೆಂಟ್ ಎರಡ್ ಕಡೆ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ. ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಇದೆಯಲ್ಲ, ಸೊ ಇದನ್ನ ನಾವು ವಿ ಆರ್ ಗೋಯಿಂಗ್ ಟು ಅಡ್ಜಸ್ಟ್ ಹಿಯರ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ we are taking on ಅಡ್ಜಸ್ಟ್ಮೆಂಟ್ ಅನ್ನ ನಾವು ಲಯಬಿಲಿಟಿ ಸೈಡ್ ಅಲ್ಲಿ ಅದನ್ನ ತಗೋತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ, ಸೊ 2,000 ನ ಬರೀ ಓನ್ಲಿ 2,000 ತಗೋಬೇಕು ನೀವು. ಎಷ್ಟಿದೆ ಅಮೌಂಟ್ ಅಷ್ಟು ಮಾತ್ರ ತಗೋಬೇಕಾಗತ್ತೆ. ಸೊ ಅಷ್ಟನ್ನ ಅಸೆಟ್ ಸೈಡ್ ಬರಿತೀವಿ. ನೆಕ್ಸ್ಟ್ ಈಗ ಫಿಕ್ಸೆಡ್ ಅಸೆಟ್ಸ್ ಯಾವ್ದಿದೆ ಅಂತ ನೋಡ್ಬೋಣ. ಮೊದಲನೇ ಐಟಮ್ ಫಿಕ್ಸೆಡ್ ಅಸೆಟ್ಸ್ ಅಲ್ಲಿ ಬಿಲ್ಡಿಂಗ್.
ಬಿಲ್ಡಿಂಗ್. ಸೊ ಫಿಕ್ಸೆಡ್ ಅಸೆಟ್ ಇಸ್ ಬಿಲ್ಡಿಂಗ್. ಅದಕ್ಕೆ ಯಾವುದೇ ಡಿಪ್ರಿಸಿಯೇಷನ್ ಆಗಿಲ್ಲ. ಸೊ ಬಿಲ್ಡಿಂಗ್ ನೀವು ಯಾವುದೇ ರೀತಿ ಡಿಪ್ರಿಸಿಯೇಷನ್ ನೋಡಿಲ್ಲ. ಬಿಲ್ಡಿಂಗ್ ದೇರ್ ಇಸ್ ನೋ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಆಗ್ದಲೇ ಇರೋದ್ರಿಂದ ಸೊ ಬಿಲ್ಡಿಂಗ್ ನ ಡೈರೆಕ್ಟ್ ಆಗಿ ಅಮೌಂಟ್ ಬರೀಬಹುದು. ಸೊ ದ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 50,000. ಸೊ ಬಿಲ್ಡಿಂಗ್ ಆಯ್ತು. ನೆಕ್ಸ್ಟ್ ಯಾವುದು? ಮಿಷಿನರಿ. ಸೊ ಮಿಷಿನರಿ ವ್ಯಾಲ್ಯೂ ಇದೆ. ಮಿಷಿನರಿಗೆ ಅಡ್ಜಸ್ಟ್ಮೆಂಟ್ ಆಗಿದೆ ಅಲ್ವಾ, ಡಿಪ್ರಿಸಿಯೇಷನ್ ಆಗಿದೆ. ಮಿಷಿನರಿ ಡಿಪ್ರಿಸಿಯೇಷನ್ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ತೋರಿಸ್ತೀನಿ ನಾನು. ಸೊ ಮಿಷಿನರಿದು ಡಿಪ್ರಿಸಿಯೇಷನ್ 2000 ಆಗಿದೆ. ಅಂದ್ರೆ ಔಟ್ ಆಫ್ 40,000 ಡಿಪ್ರಿಸಿಯೇಷನ್ ತೆಗೆದು ಬಿಡಿ. 40,000 ಮೈನಸ್ ಡಿಪ್ರಿಸಿಯೇಷನ್. 40,000 ಮೈನಸ್ ಡಿಪ್ರಿಸಿಯೇಷನ್ ಇಸ್ 2,000. ಸೊ ಡಿಪ್ರಿಸಿಯೇಷನ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಮೈನಸ್ ಮಾಡ್ತಿದ್ದೀರಾ. 40,000 ಮೈನಸ್ 2,000 ಎಷ್ಟು? 38,000. 38,000. ಮಿಷಿನರಿ 40,000 ಇತ್ತು, ಅದ್ರ ಬೆಲೆ ಎಷ್ಟು ಕಡಿಮೆ ಆಯ್ತು? 38,000 ಆಯ್ತು. ನೆಕ್ಸ್ಟ್ ಅದೇ ರೀತಿ ಫರ್ನಿಚರ್. ಫರ್ನಿಚರ್ ಎಷ್ಟಿತ್ತು? 10,000 ಇದೆ. ಅದಕ್ಕೂ ಕೂಡ ಡಿಪ್ರಿಸಿಯೇಷನ್ ಆಗಿದೆಯಲ್ವಾ? 1,000 ಟು 10% ಕಡಿಮೆ ಆಯ್ತಲ್ಲ. ಸೊ ಮೈನಸ್ ಡಿಪ್ರಿಸಿಯೇಷನ್ ಎಷ್ಟು? 1,000. ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಈಗ? ದಟ್ಸ್ ಬಿಕಮ್ಸ್ 9,000. ಫರ್ನಿಚರ್ ವ್ಯಾಲ್ಯೂ ಬಿಕಮ್ 9,000. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನ್ ಬರುತ್ತೆ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಒಂದಿದೆ. ಸೊ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಕರೆಂಟ್ ಅಸೆಟ್ ನಾನು ಮಾತ್ರ ಅಲ್ಲ, ಫಿಕ್ಸೆಡ್ ಅಸೆಟ್ಸ್ ಮಾತ್ರ ನಾನು ಟ್ರೀಟ್ ಮಾಡ್ತಾ ಇರೋದು. ಸೊ ಇನ್ವೆಸ್ಟ್ಮೆಂಟ್ ಒಂದು ಸಪರೇಟ್ ಕ್ಯಾಟಗರಿ. ಸೊ ಇನ್ವೆಸ್ಟ್ಮೆಂಟ್ ಈಸ್ ಎಷ್ಟಾಗುತ್ತೆ? ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಲ್ಲಿ? 20,000 ಇದೆ. ಸೊ ಅಸೆಟ್ಸ್ ಅಲ್ಲಿ ಬಿಲ್ಡಿಂಗ್, ಮೆಷಿನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್, ಫಿಕ್ಸೆಡ್ ಅಸೆಟ್ಸ್ ಕಡೆ ಬಂತು. ಅಷ್ಟನ್ನು ಬರ್ದಿದ್ವಿ. ಈಗ ಕರೆಂಟ್ ಅಸೆಟ್ಸ್ ಕಡೆ ಬರ್ತೀನಿ ನಾನು. ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಡೆಟಾರ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಯಾವುದು? ಡೆಟಾರ್ಸ್. ಡೆಟಾರ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ದಟ್ಸ್ ಬಿಕಮ್ 80,000. ಇದು ಅಡ್ಜಸ್ಟ್ಮೆಂಟ್ ಇದೆ. ಇದಕ್ಕೆ ಪಿ ಬಿ ಡಿ ಮಾಡಿದಾರೆ ನೋಡಿ. ಇದಕ್ಕೆ ವಿ ಹ್ಯಾವ್ ಡನ್ ವಿತ್, ಇಲ್ಲ ಇದೆ ನೋಡಿ, 80,000ಗೆ 5%. ಅಂದ್ರೆ ಪಿ ಬಿ ಡಿ ಎಷ್ಟಿದೆ? ಪ್ರಾವಿಷನ್ ಫಾರ್ ಡೌಟ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 4,000 ನ ಮೈನಸ್ ಮಾಡಬೇಕು. ಸೊ 4,000 ನ ಮೈನಸ್ ಮಾಡಿ ಸೊ ಇಟ್ಸ್ ಬಿಕಮ್ 76,000. ಇಟ್ಸ್ ಬಿಕಮ್ 76,000 ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಎರಡು ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎರಡು ಇದೆ. ಸೊ ಇಲ್ಲೇ ಇದೆ ನೋಡಿ, ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇಸ್ 9,000 ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎರಡು ಇದೆ. ಈ ಸಲ ಬ್ಯಾಂಕ್ ಅಲ್ಲೂ ಇದೆ ದುಡ್ಡು, ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ದಟ್ ಈಸ್ 13,000. ಸೊ ಎರಡು ಐಟಮ್ ಬರೀತೀರಾ, 13,000. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಕ್ಲೋಸಿಂಗ್ ಸ್ಟಾಕ್ ಈಸ್ ಅಬೌಟ್ 70,000. ಕ್ಲೋಸಿಂಗ್ ಸ್ಟಾಕ್ ಎಷ್ಟು? ಅಡ್ಜಸ್ಟ್ಮೆಂಟ್ ಇದು 70,000. ನೆಕ್ಸ್ಟ್ ಪ್ರೀಪೇಯ್ಡ್ ಒಂದಿದೆ, ಯಾವುದು? ರೆಂಟ್ ಅಡ್ಜಸ್ಟ್ಮೆಂಟ್. ಇದು ಕೂಡ ಪ್ರೀಪೇಯ್ಡ್ ರೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಸೊ ಎಷ್ಟಿದೆ ಪ್ರೀಪೇಯ್ಡ್ ರೆಂಟ್? 1,000 ಇದೆ, ಅದೊಂದು ಬರೀತೀರಾ. ಮತ್ತೆ ಕಮಿಷನ್ ಇನ್ನೊಂದು ಅಡ್ಜಸ್ಟ್ಮೆಂಟ್. ಕಮಿಷನ್ ನಮಗೆ ಆಗಿದೆ, ಕೊಟ್ಟಿಲ್ಲ ಅಂದ್ರೆ ಅಸೆಟ್ ಆಗುತ್ತಲ್ವ, ಅದು ಅಕ್ರೂಡ್ ಕಮಿಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇತ್ತು. ಹೋಸಲ ಕ್ರೆಡಿಟ್ ಸೈಡ್ ಅಲ್ಲಿ ಇತ್ತು ಅದು. ಸೊ ಅದನ್ನು ಇಲ್ಲಿ ಬರಿಬೇಕಾಗತ್ತೆ, ಯಾಕಂದ್ರೆ ಅದು ಬಂದಿಲ್ಲ ಅನ್ನೋದಕ್ಕೆ ಅದು ಇದು ಬರೀತಾ ಇರೋದು. ಅಕ್ರೂಡ್ ಎಷ್ಟಿದೆ ಅದು? ಕಮಿಷನ್ ಅಕ್ರೂಡ್ ಈಸ್ 3,000. ಸೊ ಅಷ್ಟು. ಸೊ ಎನಿಥಿಂಗ್ ವಿ ಲೆಫ್ಟ್? ಇನ್ಯಾದ್ರು ಬಿಟ್ಟಿದೀವ ನೋಡೋಣ ಒನ್ ಬೈ ಒನ್. ಡಿಪ್ರಿಸಿಯೇಷನ್ ಅಡ್ಜಸ್ಟ್ ಮಾಡಿದೀವಿ, ಎಲ್ಲ ಅಡ್ಜಸ್ಟ್ ಮಾಡಿದೀವಿ. ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್, ಇನ್ವೆಸ್ಟ್ಮೆಂಟ್, ಫರ್ನಿಚರ್, ಮಿಷಿನರಿ, ಬಿಲ್ಡಿಂಗ್. ಓಕೆ, ಎವ್ರಿಥಿಂಗ್ ವಿ ಹ್ಯಾವ್ ಇನ್ಕ್ಲೂಡೆಡ್. ಕ್ಲೋಸಿಂಗ್ ಸ್ಟಾಕ್ ತಗೊಂಡಿದೀವಿ ನಾವು. ಸೊ ನಾನು ಏನು ಮಾಡಿಲ್ಲ. ಈಗ ಎರಡು ಏನ ಬಿಟ್ಟಿದ್ರೆ ಮಿಸ್ಟೇಕ್ ಆಗಿದ್ರೆ ಮಾತ್ರ ಮಿಸ್ಟೇಕ್ ಆಗುತ್ತೆ, ಇಲ್ಲಾಂದ್ರೆ ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು. ಕ್ಯಾನ್ ಯು ಟೆಲ್ ಮಿ ದ ವಾಟ್ಸ್ ದ ಬ್ಯಾಲೆನ್ಸ್? ಇಟ್ಸ್ ಇಟ್ ಬ್ಯಾಲೆನ್ಸ್ಡ್ ಆರ್ ಬ್ಯಾಲೆನ್ಸ್ ಆಗಿದೆಯಾ ಆಗಿಲ್ವಾ? ಬೋತ್ ದ ಸೈಡ್ ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ. ಸೊ ನಾವೇನು ಮಾಡಿಲ್ಲ, ನೀವು ಮುಂಚೆನೆ ಮಾಡಕ್ ಹೋಗ್ಬೇಡಿ ಯಾರು, ಟೈಮ್ ಗೊತ್ತಾಗುತ್ತೆ ಇಲ್ಲಿ. ಸೊ ಒಂದ್ ಸ್ವಲ್ಪ ಲೆಕ್ಕನ ಕೇಳಿಸ್ಕೊಳ್ಳಿ.
ಬ್ಯಾಲೆನ್ಸ್ ಆಮೇಲೆ ನೋಡ್ಕೊಳ್ಳೋರಂತೆ. ಸೊ ಒಂದ್ ಸೈಡ್ ಬ್ಯಾಲೆನ್ಸ್ ನೋಡಿದಷ್ಟೇ ಇದಾಗಲ್ಲ. ಸೊ 2,89,000 2,89,000 ಎರಡು ಸೈಡ್ ನೋಡಿ, ನಾವೇನು ಬ್ಯಾಲೆನ್ಸ್ ಮಾಡಿಲ್ಲ. ಸೊ ದಟ್ ಈಸ್ ಓನ್ಲಿ ನಾವು ಕರೆಕ್ಟ್ ಆಗಿ ಮಾಡಿದಾರೆ ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅದು. ಸೊ 2 lakh, let's become 2,89,000 in the both the side. ಸೊ ಎರಡು ಸೈಡ್ ಅಲ್ಲಿ 89,000 ಬರುತ್ತೆ. ಓಕೆ, ದಟ್ ಇಸ್ ದ ಬ್ಯಾಲೆನ್ಸ್ಡ್. ಸೊ ಅಡ್ಜಸ್ಟ್ಮೆಂಟ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ 4 ಅಡ್ಜಸ್ಟ್ಮೆಂಟ್ಸ್ ಇದೆ. ಮೊದಲನೇ ಅಡ್ಜಸ್ಟ್ಮೆಂಟ್ ಯಾವುದು? ಕ್ಲೋಸಿಂಗ್ ಸ್ಟಾಕ್. ಸೊ ಈ ಕ್ಲೋಸಿಂಗ್ ಸ್ಟಾಕ್ ನ ಎಲ್ಲಿ ತಗೊಂಡಿದೀವಿ ನಾವು? ಇಲ್ಲಿ ಕರೆಂಟ್ ಅಸೆಟ್ಸ್. ಕ್ಲೋಸಿಂಗ್ ಸ್ಟಾಕ್ ನ ಎಲ್ಲಿ ತಗೊಂಡಿದೀವಿ ನಾವು? ಕರೆಂಟ್ ಅಸೆಟ್ಸ್. You have taken closing stock on. ಸೊ ಇಲ್ಲಿ ನೋಡಿದೀವಿ ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ತಗೊಂಡಿದೀವಿ. ನೆಕ್ಸ್ಟ್ ಯಾವ್ಯಾವ ಅಡ್ಜಸ್ಟ್ಮೆಂಟ್ಸ್ ಗಳೆಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮ್ಗೆ ಈಗ. ಎರಡನೇ ಅಡ್ಜಸ್ಟ್ಮೆಂಟ್ ಇನ್ನೊಂದು ಯಾವ್ದು ಅಂತಂದ್ರೆ ಕಮಿಷನ್ ಅಕ್ರೂಡ್. ಇದು ಇದೆಯಲ್ಲ 3,000. ಸೊ ಇದನ್ನ ಎಲ್ಲಿ ತಗೊಂಡಿದೀವಿ ನೋಡಿ, ಇಲ್ಲಿ ಅಸೆಟ್ ಸೈಡ್ ತಗೊಂಡಿದೀವಿ. ಸೊ ಲಾಸ್ಟ್ ಐಟಮ್ ಅದೇ ಇದೆ. ಸೊ ದಟ್ ಈಸ್ ವಿ ಆರ್ ಟೇಕನ್ ಅಸೆಟ್ಸ್. ಕೊಟ್ಟಿಲ್ಲ ದುಡ್ಡು, ಅದಕ್ಕೆ ತಗೊಂಡಿದೀವಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ನನಗೆ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ, ಲಯಬಿಲಿಟಿ, ಸಂಬಳ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಅಂದ್ರೆ ನಾನು ಅವ್ರಿಗೆ ಋಣ ಇದ್ದಂಗಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೂಡ ಇಲ್ಲಿ ತಗೊಂಡಿದ್ವಿ. ಪ್ರೀಪೇಯ್ಡ್ ರೆಂಟ್, ಅದು ಮುಂಚೆನೆ ಕಟ್ಟಿರೋದ್ರಿಂದ ಅದು ಅಸೆಟ್ ಆಗುತ್ತೆ, ಅದನ್ನ ಅಸೆಟ್ ಕಡೆ, ಕರೆಂಟ್ ಅಸೆಟ್ ಕಡೆ ತಗೊಂಡಿದೀವಿ. ನೆಕ್ಸ್ಟ್ ಪಿಬಿಡಿ ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ಡೆಟಾರ್ಸ್ ಅಲ್ಲಿ 4,000 ಕೊಡಲ್ಲ ಅಂತ ಒಂದು ರಿಸರ್ವ್ ಮಾಡಿಟ್ಟೆ. ಅಂದ್ರೆ ಅದನ್ನ ಏನ್ ಮಾಡಿದೀವಿ ನಾವು ಡೆಟಾರ್ಸ್ ಅಲ್ಲಿ ಕಡಿಮೆ ಮಾಡಿದೀವಿ. ಅದನ್ನ ಕಡಿಮೆ ಮಾಡಿದೀವಿ. ನೆಕ್ಸ್ಟ್ ಅದಾದ್ಮೇಲೆ ಡಿಪ್ರಿಸಿಯೇಷನ್ ಮಿಷಿನರಿ 40,000 ಆಯ್ತು, 2,000 ಕಡಿಮೆ ಆಯ್ತು. ಸೊ ಅಷ್ಟನ್ನ ಬರ್ದಿದೀವಿ. ಫರ್ನಿಚರ್ 10,000 ಆಯ್ತು, ಅದ್ರಲ್ಲಿ 1,000 ಕಡಿಮೆ ಮಾಡಿದೀವಿ, 9,000 ಆಯ್ತು. ಸೊ ಇಷ್ಟು. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ 70,000 ಮತ್ತೆ ಇಲ್ಲಿ ಬರ್ದಿವಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಏನಾದ್ರು ಡೌಟ್ಸ್ ಗಳಿದ್ರೆ ಕ್ಲಾರಿಫೈ ಮಾಡಿ. ಇನ್ನೊಂದು ನಿಮಿಷ ಇದೆ. ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್.